ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದು. ರೋಡಲ್ಲಿ ನಿಂತ್ಕೊಂಡು ಹುಡುಗಿ ಸಿಗುತ್ತೆ. ಅಲ್ಲೇ ಒಂದು 4 ಜನ ಹುಡುಗಿರು ನಿಂತಿದ್ರು. 20 ರೂಪಾಯಿ ಪೆಪ್ಸಿ ತಗೊಂಡ್ರಿ, 400 ml ಕೊಟ್ಟರು. ನೋಡಿದ್ರೆ ಅದೇ ಹುಡುಗಿ ಮುಂದೆ ಶೋಕಿ ಹಾಕೋಣ ಅಂದ್ಬಿಟ್ಟು ನಾವು ಫುಲ್ಲು ಅಲ್ಲಾಡಿಸ್ಬಿಟ್ಟು ಓಪನ್ ಮಾಡಿ ಆ ಬುರ್ಗೆಲ್ಲ ಬರ್ಸ್ಬಿಟ್ರಿ. ಅಪ್ಪು ಫೋಟೋ ಹಾಕಿರೋದಕ್ಕೆ ಇದೆ ಅಪ್ಪು ಹೋಟ್ಲ್ ಅಂತ. ಅಪ್ಪು ಹೋಟ್ಲ್ ಇದು ಸಂಜಯ್ ಪಂಜಾಬಿ ಡಾಬಾ. ನಾವು ಪಂಜಾಬಿಗೆ ಎಷ್ಟೇ ಇಷ್ಟೊತ್ತಲ್ಲಿ ಇರುತ್ತೆ ಅಂತೆ ಕರ್ರಿ. ಇರುತ್ತೆ 10 ಗಂಟೆವರೆಗೂ ಇರುತ್ತೆ. ಎಲ್ಲ ಕರ್ರಿ ಖಾಲಿ ಆಗ್ಬಿಟ್ಟಿದೆ. ಅಲ್ಲಿ ಇನ್ನೊಂದು ಸ್ಟೋರ್ ಇರುತ್ತಾ? ಓ ದುಕಾನ್ ಮೇ ಹೇ ನಮ್ಗೆ ಬೇಕಾಗಿರೋದು ಐಟಮ್ ಅಲ್ಲ ಕರ್ರಿ. ಒಂದ್ಸಲಿ ಮನೆ ಬಿಟ್ಟು ಬಂದರೆ ಸೊ ಏನು ಗುರು ಒಂದು ಕಂಟೆಂಟ್ ಮಾಡೋಣ ಅಂದರೆ ಯಾರು ನೋಡಿ ಗುರು ಆ ಹುಡುಗಿ ನಮ್ಮ ಜೊತೆ ಓಡಾಡ್ತಿದ್ಲು ಇಷ್ಟು ದಿನ. ಇವಾಗ ಇನ್ನೊಬ್ಬ ಹುಡುಗನ ಜೊತೆ ಓಡಾಡ್ತಾವಳೆ. ಅಯ್ಯೋ ರೆಕಾರ್ಡ್ ಆಗೈತೆ ನೋಡಂಬ. ಆಗ್ತಿದೆ ಗಡಿಗೆ ಸಾಹೇಬ್ ಗುರು ಎಸ್ಕೇಪ್. ಆ ಹುಡುಗಿನ ತಾನೆ ಅದು. ಹೌದು. ನಂಬೇಡ ಹುಡುಗಿ ನಂಬೇಡ. ಪಾಪನ ಏನ್ ಮಾಡ್ಕೊಂತಾನೆ ಏನೋ ನಂಬಿಟ್ಟಂಗ ಅವಳನ್ನ. ಈಗ ಹೇಳೋದ ಬೇಡ. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದು. ನಾವು ಇವತ್ತು ನಿಯರ್ ಬೈ ಸಿಗೋ ಲೋಕಲ್ ಕರಿ ತರೋಣ ಅಂತ ಹೋಗ್ತಾ ಇದ್ದೀರಿ. ನಿನ್ನೆ ಎಲ್ಲ ಒಂದು ಇನ್ಸಿಡೆಂಟ್ ಆಯಿತು, ಅದೇನು ಅಂತ ಇವತ್ತಲ್ಲಿ ಹೇಳ್ತೀರಿ. ಇವಾಗ ಫಸ್ಟು ಕರ್ರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ನಾವು ಹೋಗ್ತಾ ಇರೋದು ಲೇಟ್ ಆಗಿಬಿಟ್ಟಿದೆ. ಈಗ ಹೋಗಿಲ್ಲ ಅಂತ ಹೇಳ್ತೀರಿ, ಈಗ ಆಮೇಲೆ ಕರ್ರಿ ಸಿಗಲ್ಲ. ಎಮ್ಮೆ ಕೊಟ್ಟು ಸೈಡ್ಗೆ ಹೋಗು. ಶಶೆ ಇಷ್ಟೊತ್ತಲ್ಲಿ ಇರುತ್ತೆ ಅಂತೆ ಕರ್ರಿ. ಇರುತ್ತೆ 10 ಗಂಟೆವರೆಗೂ ಇರುತ್ತೆ. ಈಗ ಆಲ್ಮೋಸ್ಟ್ ಆಗಲೇ 10 ಗಂಟೆ ಆಗ್ತಾ ಬಂತು. 9:30 9:30 ನಾವು ನಿನ್ನೆ ಬಂದಿದ್ದೀವಿ ಸೇಮ್ ಟೈಮಾ. 9:45ಗೆ ನಿನ್ನೆ ಕ್ರೇಜಿ ಇತ್ತು. ಹೇಳ್ತೀರಿ ಏನು ಅಂತ. ವಾಯ್ಸ್ ಕ್ಲಾರಿಟಿ ಇಲ್ಲ ಅಂತ ಅಂದ್ಕೊಳ್ತೀನಿ. ಮೈಕ್ ಸಿಕ್ಕಿಲ್ಲ, ಆದಷ್ಟು ಬೇಗ ಬಂದ್ಬಿಡ್ರಿ. ಯಾಕೋ ಕಣ್ಣು ಬೇರೆ ಕಡೆ ಎಳಿತೈತೆ. ಓಕೆ ಫ್ರೆಂಡ್ಸ್, ಕರ್ರಿ ಪಾಯಿಂಟ್ ಬಂತು. ಸೊ ಕರ್ರಿ ತಗೊಳ್ಳೋಣ ಇವಾಗ. ಶ್ರೀ ಕರೀಸ್ ನಾವು ಯಾವಾಗೂ ರೆಗ್ಯುಲರ್ ಇಲ್ಲೇ ಬರೋದು. ಚೆನ್ನಾಗಿರುತ್ತೆ ಒಂಥರ. ಯಾರೇ ಈ ಕಳ್ಳನ ಮಗನಿಂದ ಎಲ್ಲ ಕರ್ರಿ ಖಾಲಿ ಆಗಿಬಿಟ್ಟಿದೆ. ಬಾಯ್ ಕರ್ರಿ ಏನು ಮಾಡಿದ್ವಿ ಇವಾಗ? ಫುಲ್ ಕರ್ರಿ. ಅಲ್ಲಿರುತ್ತಾ ಇನ್ನೊಂದು ಸ್ಟೋರಲ್ಲಿ ಪದ ಕೇಳ್ತೀಯಾ? ಕೇಳೋದಕ್ಕೆ ತೆಲುಗು ಹಿಂದಿಯಲ್ಲಿ ಏನಂತಾರೆ? ಸಿಗ್ತಾ ಬೋಲೋ ಬೋಲೋ ಅಂದ್ರೆ ಹೇಳೋದೇ ಗುಡ್. ನಂಬ್ಕೊಂಡ್ರೆ ಹಿಂಗೆ. ಒಂದೊಂದಲ್ಲಣ್ಣ ಇವ್ ನೋಡ್ರೆ ಕರ್ರಿ ಐತೆ ಅನ್ನೋಕ್ಕೆ ಐಟಮ್ ಐತೆ ಅಂತ ಕೇಳ್ತವನೆ. ನಮ್ಗೆ ಬೇಕಾಗಿರೋದು ಐಟಮ್ ಅಲ್ಲ ಕರ್ರಿ. ಆಯ್ತು ಕರ್ರಿ. ಅವ್ರ ಭಾಷೆಯಲ್ಲಿ ಬಿಸ್ನೆಸ್ಸಲ್ಲಿ ಐಟಮ್ ಅಂದರೆ ಪ್ರಾಡಕ್ಟ್ ನಥಿಂಗ್ ಬಟ್ ಏನು ನಾವು ಸರ್ವ್ ಮಾಡ್ತಾವ್ರೆ. ಫುಡ್ ಆದರೆ ಕರ್ರೀಸ್ನೇ ಪ್ರಾಡಕ್ಟ್ ಐಟಮ್ಸ್ ಬೇರೆ ಐಟಮ್ ನೈ ಬಾಯ್. ಯಾಕೋ ಕೈ ಆಗ್ತಾ ಇದೆಯಾ ಐಟಮ್ ಅಂದ ತಕ್ಷಣ? ಕರ್ರಿ ಖಾಲಿ ಆಗಿದೆ ಅಲ್ಲಿ. ನಾವು ಬೇರೆ ಕಡೆ ಹೋಗ್ತಾ ಇದ್ದೀರಿ ಕರ್ರಿ ತಗೊಳಕ್ಕೆ. ಮೂಡ್ ಯಾಕೋ ಚೇಂಜ್ ಆಗೋಯ್ತು. ಈ ಕರ್ರಿ ತೊಗೊಂಡೋಗಿ ರೈಸ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಇರ್ತಿತ್ತು 10ವರೆಗೂ ಇರ್ತಿತ್ತು. ಇವತ್ತೇನು 9:30ಗೆ ಆಗೋಲ್ಲ. ಇವೆಲ್ಲ ಇವನಿಂದನೇ ಆಗೋದು. ಇಂಥವ್ನು ಸಿಕ್ಬಿಟ್ರೆ ಲೈಫಲ್ಲಿ ಎಲ್ಲ ಮುಗೀತು ಕತೆ. ಹೋಗೋಣ ಅಂತ ಹೇಳ್ತಾ ಇದ್ದೀನಿ 9 ಗಂಟೆಗೆ. ಇರೋಣ 10 ಗಂಟೆವರೆಗೂ ಇರುತ್ತೆ ಅಂದ. 9:30ಗೆ ಎಲ್ಲ ಖಾಲಿ. ಮಳೆನೂ ಬಂದಿಲ್ಲ ಆ್ಯಕ್ಚುಲಿ ಇವತ್ತು, ಅಷ್ಟೇ ಖಾಲಿ ಆಗೋಗ್ತಿದೆ. ಮಳೆ ಬಂದಿಲ್ಲ ಅಂದರೆ ಇನ್ನೊಂದು ಸ್ಟೋರ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿ ಇರುತ್ತಾ ಇಲ್ವಾ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಟ್ವಿಸ್ಟ್ ಇತ್ತಲ್ವಾ, ಆ ಟ್ವಿಸ್ಟ್ ಜಾಗದಲ್ಲೇ ನಿಲ್ಲಿಸು ಶಶಿ. ಓಕೆ ಸ್ವಲ್ಪ ಹಿಂದೆನೇ ಕರೆಕ್ಟಾಗಿ ಕಾಣಿಸ್ಬೇಕು ಎಲ್ಲರಿಗೂ. ನಿನ್ನೆ ಏನಾಯ್ತು ಗೊತ್ತಾ ಫ್ರೆಂಡ್ಸ್? ನಿನ್ನೆ ಚಿಕನ್ ಮಾಡಿದ್ದೆ ಅಂದ್ಬಿಟ್ಟು ಚಿಕನ್ ತಿಂದ್ಬಿಟ್ಟು ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ಈ ಬೇಕ್ರಿಗೆ ಬಂದ್ರಿ. ನಾವು ಹೋಗ್ತಾಯಿದ್ರಿ ಮುಂದೆಗೆ. ಈ ಬೇಕ್ರಿಯಲ್ಲಿ ಮುಂದೆಗಡೆ ಇದೇ ಪ್ಲೇಸಲ್ಲೇ ಒಂದು 4 ಜನ ಹುಡುಗಿರು ನಿಂತಿದ್ರು. ಇರಲಿ ಶೋಕಿ ಹಾಕೋಣ ಅಂತ ನಮ್ಮ ಹುಡುಗ ಕೂಲ್ ಡ್ರಿಂಕ್ಸ್ ಕುಡಿಯೋಣ ಇಲ್ಲೇ ಅಂತಂದ. ನಾವಲ್ಲೋಗ್ಬಿಟ್ಟು 20 ರೂಪಾಯಿ ಪೆಪ್ಸಿ ತಗೊಂಡ್ರಿ, 400 ml ಕೊಟ್ಟರು. ನೋಡಿದ್ರೆ ಅದೇ ಹುಡುಗಿ ಮುಂದೆ ಶೋಕಿ ಹಾಕೋಣ ಅಂದ್ಬಿಟ್ಟು ನಾವು ಫುಲ್ಲು ಅಲ್ಲಾಡಿಸ್ಬಿಟ್ಟು ಓಪನ್ ಮಾಡಿ ಆ ಬುರ್ಗೆಲ್ಲ ಬರ್ಸ್ಬಿಟ್ರಿ.
ಆ ಹುಡುಗಿ ನಮ್ಮನೆ ನೋಡ್ತಾ ಇದ್ರು ಒಂದಿಬ್ರು. ನಾವು ಹಂಗೆ ಅಲ್ಲಿ ನಿಂತ್ಕೊಂಡಿದ್ವಿ. ನಾವು ಫುಟ್ ಇದೆಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಿ. ಆಮೇಲೆ ಅಲ್ಲಿಂದ ಒಬ್ಬ ಹುಡುಗ ಬಂದ, ಡರ್ಲಿಂಗ್ ಇದು ಓಕೆನಾ ಡರ್ಲಿಂಗ್ ಅಂದ. ನಾವು ಫುಲ್ ಶಾಕ್ ಆಗೋಯ್ತು, ಯಾರಿಗೋ ಹೇಳ್ತಾವ್ರೆ ಅಂದ್ಕೊಂಡು ನೋಡಿದ್ರೆ ಆ ಹುಡುಗಿ ಓಕೆ ಓಕೆ ಅಂದ್ಲು ಇಲ್ಲಿ ನಿಂತ್ಕೊಂಡು. ಮತ್ತೆ ಅವನು ಅಲ್ಲಿಂದ ಬಾರಿಂದ ಇಲ್ಲಿ ತಗೊಬಂದ್ಬಿಟ್ಟು ನಾವು ನೋಡಿದ್ರೆ ಕೂಲ್ ಡ್ರಿಂಕ್ ಕುಡಿತಾ ಇದೀವಿ, ಅವ್ರು ನೋಡಿದ್ರೆ ಬಿಯರ್ ಬಾಟ್ಲು. ಅಪ್ಪ ಹುಡುಗಿರು ಇರೋದಕ್ಕೂ ಎಣ್ಣೆ ಬಾಟ್ಲು ಇಸ್ಕೊಂಡಿದ್ದಕ್ಕೂ ನಾವಂತೂ ಪೆಪ್ಸಿ ಬಾಟ್ಲನ್ನ ಬಚ್ಚಿಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ಹೊರಟೋಗ್ಬಿಟ್ರಿ. ಹೇಗಿತ್ತು ಶಶಿ ಆ ಫೀಲಿಂಗ್ ನಿನಗೆ? ಏನು ಹೇಳೋಣ, ಹುಡುಗಿರು ಹೆಂಗಿದ್ರು? ಸಾರಿ, ಆ ಹುಡುಗಿರು ನೋಡೋಕೆ ಕುಡಿತಾರೆ ಅಂತ ಅನಿಸ್ತಿತ್ತ ನಿನಗೆ? ಅಸಲು ಅನಿಸ್ತಿಲ್ಲ ಅಲ್ವಾ? ಶಾಕ್ ಆಗೋಯ್ತು. ನಾವಂತೂ ಅಲ್ಲಿಂದ ಹುಡುಗ ಬಂದ, ಡಾರ್ಲಿಂಗ್ ಇದು ಓಕೆನಾ ನಿನಗೆ ಅಂದ. ಅಯ್ಯೋ ನಾವಂತೂ ಯಾಕೆ ಹೇಳ್ತೀರೋ, ನಮ್ಮ ಮುಖಗಳು ನೋಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ನಮ್ಮ ಲೈಫಲ್ಲಿ ಯಾರು ಹುಡುಗಿರು ಇಲ್ಲ. ಆ ಹುಡುಗಿರು ನೋಡಿದ್ಮೇಲೆ ಏನನ್ಸ್ ನಿನಗೆ? ಹುಡುಗಿರು ಸಹವಾಸ ಬೇಡಲ್ಲ. ಅಯ್ಯೋಯ್ಯಪ್ಪ, ನೆಕ್ಸ್ಟ್ ಲೆವೆಲ್, ಹೋಗ್ರಿ ಲೆವೆಲ್ ಬಿಟ್ಟು ಮೇಲೆ ನಾವಂತೂ ಅಲ್ಲಿಂದ ಎದ್ದುವೋ ಬಿದ್ದುವೋ ಅಂತ ಕೂಲ್ ಡ್ರಿಂಕ್ಸ್ ಬಚ್ಚಿಕೊಂಡಿದ್ದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದು. ಸೊ ಮತ್ತೆ ಕರಿ ತೊಗೊಳಕ್ಕೆ ಹೋಗೋಣ, ಆಮೇಲೆ ಅದು ಖಾಲಿ ಆಗಿಬಿಡುತ್ತೆ. ಹೋಗೋಣ ಬಾಯ್. ಅಂಕಲ್ ಗಾಡಿ ಸೇರಿ ಹಾಕ್ಬಿಟ್ಟು ಎಲ್ಲ ಹೋಗ್ತಾವ್ರೆ. ಸಾರಿ ಬಾರ್ಗೆಲ್ಲ ಫಿಶ್ಗೆ ಸಾರಿ ಅಂಕಲ್. ಆನ್ ದಿ ವೇ ಹೋಗ್ತಾ ನಮಗೆ 9889 ಒಂದು ಬಾರ್ ಆ್ಯಂಡ್ ರೆಸ್ಟ್ರೋ ಕಾಣಿಸ್ತು. ಯಾವ ಲೆವೆಲಲ್ಲಿ ಕಾಣಿಸ್ತಿದೆ ಅಂದರೆ ನೈಸ್ ವ್ಯೂ. ಪಕ್ಕ ಇದೊಂದ್ಸಲಿ ರಿವ್ಯೂ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ನಿಮಗೆ. ಕಾರುಗಳು ಮಾತ್ರ ಹೆವಿ ಬಂದಿದ್ದಾರೆ, ತುಂಬ ಜನ ಕ್ರೌಡ್ ಬಂದಂಗಿದೆ ಅನಿಸುತ್ತೆ. ಒಂದಿನ ನೈಟ್ ಟೈಮಲ್ಲಿ ಮತ್ತು ಮಾರ್ನಿಂಗ್ ಟೈಮ್ 2 ಟೈಮು ನಾವು ರಿವ್ಯೂ ಮಾಡಿ ನೋಡಿಸ್ತೀರಿ ವೆರಿ ಸೂನ್. ಫ್ರೆಂಡ್ಸ್ ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಆ್ಯಕ್ಚುಲಿ ಇವಾಗ ತಾನೇ ರೆಕಾರ್ಡ್ ಆಫ್ ಮಾಡಿದಾಗೆ ಸಿಗಬೇಕಾ ಇಂಥ ಕಂಟೆಂಟ್ ಎಲ್ಲ? ರೋಡಲ್ಲೇ ನಿಂತ್ಕೊಂಡು ಬೇಡ ಇವತ್ತು ಹೇಳ್ಬಿಡೋಣ. ರೋಡಲ್ಲೇ ನಿಂತ್ಕೊಂಡು ಹುಡುಗಿ ಸಿಗರೇಟ್ ಸೇರ್ತಾವಳೆ ಫ್ರೆಂಡ್ಸ್. ನೋಡಿ ನಮ್ಮಿಬ್ರಿಗೂ ಸಖತ್ ಬೇಜಾರೇ ಆಗೋಯ್ತು. ನಾವು ಕಲ್ತಿಲ್ಲ ಅಂತಲ್ಲ, ನಾವು ಕಲಿಯೋದು ಇಲ್ಲ. ಆದ್ದರಿಂದ ನಮಗೇನು ಬರುತ್ತೆ, ಅದ್ರ ಬದಲು ITC ಶೇರ್ನ ತೊಗೊಂಡ್ರೆ ನಮಗಿನ್ನ ಯೂಸ್ಫುಲ್ ಆಗುತ್ತೆ. ಓಕೆ ಫ್ರೆಂಡ್ಸ್ ಬಾಯ್. ನೀವು ಸಿಗರೇಟ್ ಕುಡಿಬೇಡಿ, ಸಿಗರೇಟ್ ಕುಡಿಯೋರಿಗೆ ಕುಡಿಬೇಡ ಅಂತ ಹೇಳ್ಬೇಡಿ, ಸಾಯ್ಲಿ ಅಂತ ಹೇಳೋಕ್ಕೇನಾಗಲ್ಲ. ಕಮ್ಮಿ ಮಾಡಿಕೊಂಡು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಕೇಳಿ ಸಾಕು. ಬಾಯ್. ಏನು ಇರೋ ಸಿಗರೇಟ್ ಬಗ್ಗೆ ನಮ್ಮ ಹುಡುಗ ಒಂದು ಲೈನ್ ಹೇಳ್ಬೇಕಂತ ನೋಡಿ. ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀವಿ, ನೋಡಿದ್ದೀರ ತಾನೇ ಎಲ್ಲ? ನೋಡಿದ್ವಿ. ಗುದ್ಬಿಟ್ಯೋ ಇನ್ನೂ ಮದುವೆ ಆಗಿಲ್ಲ, ಹುಡುಗಿನೂ ಇಲ್ಲ. ಸ್ವಲ್ಪ ಡಿಸ್ಟೆನ್ಸಲ್ಲಿ ಹೋಗು, ಯಾರು ಓಡಿಸ್ತಾ ಇರ್ತಾರೇನೋ. ಎಲ್ಲೋ ಬೇಡ ಅಂದರೆ ಕರೆಕ್ಟಾಗಿ ಓಡಿಸ್ತಾ ಇರ್ತಾರೆ. ಹುಡುಗನೇ ಅಂತ ಬಾಯ್. ಎಲ್ಲೋಗ್ತದೆ ಹಿಂಗೋ. ಓಹೋ ಕ್ಯಾ ಸೀನೇ ಬಾಯ್, ಕ್ಯಾ ಸೀನ್. ಈಗ ಹೆಂಗೆ ಕರ್ರಿ ತಗೊಳ್ಳೋಣ, ಎಲ್ಲಾದರೂ ಊಟ ಮಾಡ್ಬಿಡೋಣ. ಏನೋ ನಿಧಾನಕ್ಕೆ ಹೋಗೋ, ಯಾವಾಗಲೂ ಹೇಳಿದ್ದೀನಿ ಮದುವೆ ಆಗಿಲ್ಲ ಅಂತ. ಅವನೇ ಎಷ್ಟು ಅಪರೂಪ ಕರ್ರಿ ತಗೊಳ್ಳೋಣ, ಊಟ ಮಾಡ್ಬಿಡೋಣ ಡೈರೆಕ್ಟಾಗಿ. ಒಳ್ಳೆ ಹುಡುಗ ನಾನು ಹಂಗೆಲ್ಲ ನೋಡೋದು ಯಾರು. ಫಸ್ಟು ಇಲ್ಲೊಂದು ಬಿರಿಯಾನಿ ಅಂಗಡಿ ಐತೆ, ಫಸ್ಟಲ್ಲಿ ನೋಡೋಣ. ಇವತ್ತು ಯಾವ ವಾರ? ಫ್ರೈಡೇ. ಓಕೆ, ನೋ ಪ್ರಾಬ್ಲಮ್. ಸ್ಯಾಟರ್ಡೇ ನಾವು ತಿನ್ನಲ್ಲ, ಫ್ರೈಡೇ ತಿಂತೀವಿ. ಪಕ್ಕ ಫ್ರೈಡೇ ಫ್ರೈಡೇನಾ? ಓಕೆ ನಾನು ತಿಂತೀನಿ ಹಂಗಾರೆ ಫ್ರೆಂಡ್ಸ್. ಇದು ಇನ್ನೊಂದು ಕರ್ರಿ ಇರೋದು ಮೈನ್ ಬ್ರಾಂಚ್ ಅಲ್ಲ ಅಲ್ಲೇ ಎಲ್ಲ ಸಬ್ ಬ್ರಾಂಚ್. ಬೇಡ ನಡೆ ಊಟ ನೋಡೋ ಫಸ್ಟಲ್ಲಿ ಬೇಡ ಇಲ್ಲಿ. ಕರ್ರಿ ಇದ್ದಂಗೆ ಐತೆ ಗುರು. ಕರ್ರಿ ಇದೆ. ಸರಿ ಬಾ, ಅಲ್ಲೆಲ್ಲ ಒಂದು ಹೋಟ್ಲ್ ಇತ್ತಲ್ಲ, ಚೆನ್ನಾಗಿರೋ ಹೋಟ್ಲು. ಯಾವುದು? ಇಲ್ಲ ಮುಂದೆ ಇಲ್ಲ ಇನ್ನು ಅಷ್ಟೇ ತಾನೇ. ಅಲ್ಲ ಅದೊಂದು ಕರ್ರಿ ಇದಿತ್ತಲ್ಲ ಬ್ರೋ. ಎಲ್ಲಿ? ಒಂದು ಫುಲ್ಲು ರೇಕಲ್ಲಿ ಕಟ್ಬಿಟ್ಟು ಬಿರಿಯಾನಿ ಅಂಗಡಿ. ಅಪ್ಪು ಬಿರಿಯಾನಿನ ಏನೋ ಇತ್ತಲ್ಲ. ಅಪ್ಪು ಬಿರಿಯಾನಿ ಅಲ್ಲ, ಅಪ್ಪು ಫಿಶಲ್ಲಿ ಮುಂದೆ ಇರೋದು. ಇಲ್ಲಿ ಯಾವುದೋ ಒಂದು ಬಿರಿಯಾನಿ ಅಂಗಡಿ ಇತ್ತು. ಇಂದಿರಾ ಕ್ಯಾಂಟೀನ್ ಕ್ಲೋಸು, ಹೋಗೋದಿಲ್ಲ ಬಿಡಿ. ತಿರ್ಸು ನೋಡೋಣ ಬಾ. ಊಟ ಮಾಡ್ಬೋಣ ಅನ್ನಿಸ್ರಿ, ಲೇಟ್ ಆಗ್ಬಿಟ್ಟದ ಆಲ್ರೆಡಿ. IB ಆಗ್ತಾನೆ ಗುರು. ಯಾರು ಏನು ಮುಖ ನೋಡ್ತೀಯ? ಹೋಗಪ್ಪಿ, ಅಷ್ಟು ಆ ಜಾಗ ಕೊಟ್ಟಿದ್ದೀರಿ. ಓಹೋ, ಅಪ್ಪು ಫೋಟೋ ಹಾಕಿರೋದಕ್ಕೆ ಇದೆ ಅಪ್ಪು ಹೋಟ್ಲ್ ಅಂತ. ಅಪ್ಪು ಹೋಟ್ಲ್ ಇದು ಸಂಜಯ್ ಪಂಜಾಬಿ ಡಾಬಾ. ನಾವು ಪಂಜಾಬಿಗೆ ಕರೆಕ್ಟ್ ಅಲ್ಲ. ನಾವು ನೆಕ್ಸ್ಟ್ ಮಂತಲ್ಲಿ ರಾಜಸ್ಥಾನ ಹೋಗ್ತಾ ಇದ್ದೀರಿ. ಪಂಜಾಬಿ ಟ್ರೈ ಮಾಡ್ತೀವಿ. ಸರಿ, ಇವಾಗ ಏನು ಮಾಡೋಣ? ಇಲ್ಲಿ ಹೋಗಿ ಹೋಟೆಲಲ್ಲಿ ಬಿರಿಯಾನಿ. ಲೈಫ್ ಎಷ್ಟು ಕಷ್ಟ ಅಂತ ಗೊತ್ತಾ ನಿಮಗೆ? ಒಂದ್ಸಲಿ ಮನೆ ಬಿಟ್ಟು ಬಂದರೆ
ಸೊ ಏನು ಗುರು ಅವ್ನು ಕಂಟೆಂಟ್ ಮಾಡೋಣ ಅಂದರೆ ಯಾರೇ ಓ ನೋಡಿ ಗುರು ಆ ಹುಡುಗಿ ನಮ್ಮ ಜೊತೆ ಓಡಾಡ್ತಿದ್ಲು ಇಷ್ಟು ದಿನ, ಇವಾಗ ಇನ್ನೊಬ್ರು ಹುಡುಗನ ಜೊತೆ ಓಡಾಡ್ತಾವಳೆ. ಓ ಅಯ್ಯೋ ರೆಕಾರ್ಡ್ ಆಗೈತೆ ನೋಡಮ್ಮ, ಆಗ್ತಿದೆ ಗಡಿತದೆ ಸಾಹೇಬ್ ಗುರು ಎಸ್ಕೇಪ್. ಆ ಹುಡುಗಿನೇ ತಾನೇ ಅದು? ಹೌದು. ನಂಬೇಡ ಹುಡುಗಿ ಇರೋದು ನಂಬೇಡ. ಪಾಪನ ಏನು ಮಾಡ್ಕೊಂತಾನೆ ಏನೋ ನಂಬಿಟ್ಟಂಗೆ ಅವನೇ ಅವಳ. ನಮಗೆ ಹೇಳೋದ ಬೇಡ ಏಯ್ ಬೇಡ ಅಂತ ಬೇಡ. ಯಪ್ಪ ಇಷ್ಟು ಸರ್ವಿಸ್ ಲೇಟ್ ಕೊಟ್ರೆ ಹೆಂಗೆ ಗುರು ಕಾಯೋರು. ಸ್ಟಾಫ್ ಇಲ್ಲಿಲ್ಲೇ ಓಡಾಡ್ತವ್ರೆ, ನಮ್ಮನ್ನು ಏನು ಬೇಕು ಅನ್ನೋ ಕೇಳ ನೋಡಿ. ಇಲ್ಲ ಹೋಗೋನೆ ಕೇಳ್ರ ಯಾರಾದರೂ ಬಂದು ಏನು ಬೇಕು ಅಂತ. ಕೋಬಿನಿ 15 ಮಿನಿಟ್ಸ್ ಹೋಗಯ್ಯ, ಇನ್ನೂ ಯಾರು ಬಂದು ಕೇಳಿಲ್ಲ. 15 ನಿಮಿಷ ಆದ್ಮೇಲೆ ಬಂದು ಕೇಳ್ತಾವನೆ ಹೇಳಿದ್ರ ಭಯ್ಯ ಅಂತ. ಹಾಂ भैया 2 कुछ का आप तंदूरी ले लाओ. हाँ कबाब नहीं तंदूरी ತಂದೂರಿ ಅಲ್ಫಾಮ್ ಗ್ರಿಲ್ ಖಾಲಿ ಕಬಾಬ್ ಮಿಲೆगा ಚೀಸ್ ಹೇಳಿದ್ರೆ ಅವಾಗೆ ಹೋಗ್ತೀವಿ ನಾವು. 2 कुछ का ನೆಕ್ಸ್ಟ್ ಟೈಮ್ ತಂದೂರಿಗೆ ನೆಕ್ಸ್ಟ್ ಟೈಮ್ ಬರ್ತೀರಿ. ನೈ ಏಕೆ ಹಾಂ ಚಿಕನ್ ಸಾಂಬಾರು ಶೇರ್ವಾ. ಕ್ಯಾಮ್ರಾ ಇಡಕ್ಕೆ ಒಂದು 2 ಟಿಶ್ಯೂ ತೊಗೊಬಾರ ಅಂದರೆ ಅವ್ರನ್ನೂ ಕೇಳ್ತಾನೆ 2 ಟಿಶ್ಯೂ ತಗೊಳ್ಳ ಅಂತ. ಇದು ಸಿಗ್ಗು ತಗೊಳಯ್ಯ. ಏನು ಅಂದ್ಕೊಂಡಿದ್ರಿ ಅಂದರೆ ಕುಷ್ಕಾ ಶಶಿ ಸ್ಪಾನ್ಸರು, ತಂದೂರಿ ನನ್ನ ಸ್ಪಾನ್ಸರು. ತಂದೂರಿ ಖಾಲಿ. ಯಾರು ಸ್ಪಾನ್ಸರು? 50-50. ಯಾಕೆ ಬಂದ್ಬಿಟ್ಟು ಇದನ್ನು ನೋಡಿದ್ಮೇಲೆ ಏನು ಆರ್ಡ್ರ್ ಮಾಡಬೇಕು ಗೊತ್ತೇ ಆಗ್ತಲ್ಲ, ಎಲ್ಲ ಅಳಿಸಿ ಹೋಗ್ಬಿಟ್ಟವೆ. ಆ ರೇಂಜಿಗೆ ಆರ್ಡ್ರ್ ಮಾಡೋರು ಜನಗಳು. ಲೇಟಾಗಿ ಎಂಟ್ರಿ ಕೊಟ್ಟರು, ನಮಗೋಸ್ಕರ ಹಾಫ್ ಪ್ಲೇಟ್ ಇತ್ತಂತೆ ತಗೊಬಂದರು. ನಾನು ಶಶಿ ತಿಂತಾಯಿದ್ದೀವಿ ಇವಾಗ. ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ರಿ ಫ್ರೆಂಡ್ಸ್. ಒಂದು ಕರ್ರಿ ಕತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಯ್ಯೋಯಪ್ಪ. ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಎಲ್ಲ ಮುಗಿಸಿ ಹೋಗ್ತಾ ಇದ್ದಾರೆ. ಶಶಿ ಬೇರೆ ನೀರು ಕುಡ್ದಿಲ್ಲ ಅಂತ ಹೇಳ್ತಾವನೆ. ನೀರು ಬದಲು ಪೆಪ್ಸಿ ಕುಡಿಸಿ ನಡೆಯ ಅಂತ ಹೇಳಿದೆ. ಪೆಪ್ಸಿಗೆ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತಾರೆ, ಎಲ್ಲೂ ಸಿಗ್ತಾಯಿಲ್ಲ ಪೆಪ್ಸಿ. ಈ ಪೆಪ್ಸಿ ಐತೆ ನೋಡಿ. ಇಲ್ಲ ಈ ಪೆಪ್ಸಿ ಯಾರು ಅಡಿಕ್ಟ್ ಮಾಡಿಸಿದ್ರು ಏನೋ ಗುರು. ಚಿಕನ್ ತಿಂದಾಗೆಲ್ಲ ಪೆಪ್ಸಿ ಕುಡಿಬೇಕು ಅಂತಿಲ್ಲ. ಪೆಪ್ಸಿ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು? ಕೋಕು ಬೇಡ, ಪೆಪ್ಸಿ. ಹನೋ ಏಯ್ ಏನಾದ್ಲಿ ಸೌಂಡ್ ಹಿಡಿಯೋ. ಒದ್ದುರ ಸೋದರ. ಓ ಕೂಸು ಗುದ್ದೆಸ್ತ ಸೌಂಡ್ ಮಾಡು. ನಾನು ಹುಡುಗತ್ರ ನೋಡ್ತಾವನೆ. ಹಿಂಗೆನಾ ನಮ್ಮ ಹೊಲದಲ್ಲೆಲ್ಲ ಗಿಡಿ ಹೊಳ್ಸೋದು ಮಾಡ್ಸೋಣ ಇಲ್ಲಿ ಓಡಿಸೋದು. ಓ ಈ ಟೈಮಲ್ಲೂ ಕಪ್ಪಲ್ಸು ಓಡಿ ಏನು ಗುರು 11 ಗಂಟೆ ಆದರೂ ಕಪ್ಪಲ್ಸ್ ಓಡಾಡ್ತಾರೆ. ದೇವ್ರೇ ಇನ್ನು ಈ ಕಡೆ ಏನೇನು ನೋಡ್ಬೇಕಪ್ಪ. ನೀವೇ ಕಾಪಾಡ್ಬೇಕಪ್ಪ ದೇವ್ರೇ. ಗಣೇಶ ಹಬ್ಬಕ್ಕಂತೂ ಗೌರಿ ಕಳಿಸಿಲ್ಲ. ದೀಪಾವಳಿಗಾದ್ರೂ ದೀಪರಿಗೆ ಕಳ್ಸಪ್ಪ, ದೀಪ ಹಚ್ಚೋರಿಗೆ ಕಳ್ಸಪ್ಪ. ಅದೇ ಖುಷಿಗೆ ಮನೆ ಹತ್ರ ಬಂತು. ಏನಾದರೂ ಹೇಳ್ತೀರಾ ಶಶಿ ಅವರೇ? ಹೇಳೋ ಬೇಗ. ಮಾಡಿದ್ರೆ ದೇವ್ರು. ನೀನು ಅವನ ಥರ ಫೇಮಸ್ ಏನು ಆಗಲ್ಲ. ಬೇಡ ಈ ಅಣ್ಣ ನೋಡ್ಕೊಂಡು ಈ ಕೂಲ್ ಡ್ರಿಂಕ್ಸ್ ಅಲ್ಲೇ ಪೆಪ್ಸಿ ಇಲ್ಲ ಅಣ್ಣ? ಪೆಪ್ಸಿ ಖಾಲಿ. ಕಾಶೆಟ್ಟಿ ಸೇಮ್ ಇದೆ. ಪೆಪ್ಸಿ ತೊಗೊಂಡು ಎಣ್ಣೆ ಇಲ್ಲಿ ಆಗಿದೆ ಇನ್ಸಿಡೆಂಟು. ಬಾರೇ ಕ್ಲೋಸ್ ಆಗೋಗೈತೆ ನಾವು ಬರೋ ಅಷ್ಟೊತ್ತಿಗೆ. ರಿಟರ್ನ್ ಮನೆ ಕಡೆ. ಬಾಯ್. ಓಕೆ ಫ್ರೆಂಡ್ಸ್ ಬಾಯ್. ಹಿಂಗೆ ಅಲ್ಲಾಡಿಸಿ ನೆನ್ನೆ
ಶೇಪ್ ಔಟ್ ಮಾಡಿಸ್ಕೊಂಡು ಹೋದ್ರೆ ಅಷ್ಟೇ. ಇನ್ನು ಜೀವಮಾನದಲ್ಲಿ ಹುಡುಗಿರು ಮುಂದೆ ಈ ಥರ ಖಾಲಿ ಶೋಕಿ ಮಾಡಬಾರ್ದು ಗುರು. ಅವರು ನಾವೇ 5G ಅಂದ್ಕೊಂಡ್ರೆ ಅವ್ರು 50Gಯಲ್ಲಿ ಇರ್ತಾರೆ. ಓಹೋ ಹೋ 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 ಹಾಂ ಓಕೆ ಬ್ಯಾಕ್ ಟು ಲಾಗ್. ಅಯ್ಯೋ ಏನು ಗುರುದ ಬಾಯ್ಸ್ ಹಿಂಗೆ. ಒಂದು ಕರ್ರಿ ಕತೆ ಎಲ್ಲೆಲ್ಲಿಗೆ ಹೊಟ್ಟೋಯ್ತಲ್ವಾ. ಕರ್ರಿ ತರಕ್ಕೆ ಹೋಗಿ ಯಾವುದೋ ಹುಡುಗಿ ಸೀಸ್ ಆಗಿ ಅಲ್ಲಾರೋ ಹುಡುಗಿ ಸಿಗರೇಟ್ಸ್ ಎತ್ಕೊಂಡು ನೆನ್ನೆ ಬಿಯರ್ ಬಾಟ್ಲ್ ಎತ್ಕೊಂಡು ನಾವು ಕರ್ರಿ ಸಿಕ್ದಂಗೆ ರಿಟರ್ನ್ ಯಾವುದೋ ಬಿರಿಯಾನಿ ತಿನ್ಕೊಂಡು ನಾರ್ಮಲ್ ಊಟಕ್ಕೆ ಹೋದರೆ ಬೀಗ್ ಊಟನೇ ಆಗೋಯ್ತಲ್ಲ ಗುರು. ಲೈಫ್ ಈಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಎಂಜಾಯ್ ಎವ್ರಿ ಮೂಮೆಂಟ್. ಫ್ರೆಂಡ್ಸ್ ಬಾಯ್, ಗುಡ್ ನೈಟ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.